ಕಮಲ್ ಹಾಸನ್ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಅವಮಾನ ಮಾಡಿದ್ದಾನೆ. ಆ ವಿಚಾರ ಇಟ್ಕೊಂಡು ನಾವು ಸಂಘಟನೆಗಳು ತಮಿಳುನಾಡಲ್ಲಿ ಬಂದು ಚಾಲೆಂಜ್ ಮಾಡ್ತಾ ಕೇಳಿಸಲ್ಲ. ತಮಿಳುನಾಡಲ್ಲಿ ಬಂದು ಚಾಲೆಂಜ್ ಮಾಡ್ತಾ ಇದ್ದೇವೆ. ಅಯೋಗ್ಯ ಮುಟ್ಟಾಳ ಕಮಲ್ ಹಾಸನ್, ನೀನೇನಾದ್ರೂ ಸರಿಯಾಗಿದ್ರೆ ನಿನ್ನ ಚಲನಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಮಾಡು ಅಂತ ನಾವು ನೋಡ್ತೇವೆ. ಕಮಲ್ ಹಾಸನ್ಗೆ ಧಿಕ್ಕಾರ, ಧಿಕ್ಕಾರ, ಕಮಲ್ ಹಾಸನ್ಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಯೋಗ್ಯ ಕನ್ನಡ ನೋಡಿ, ಕನ್ನಡ ಬಗ್ಗೆನೇ ಗೊತ್ತಿಲ್ಲದೆ ಅಂತ ಅಯೋಗ್ಯ ಒಬ್ಬ ಸಿನಿಮಾ ನಟ. ಯಾರು ಯಾವ ಸಿನಿಮಾ ನಟ ಅಂತಂದ್ರು ಅವನಿಗೆ ಕನ್ನಡ ಬಗ್ಗೆನೇ ಗೊತ್ತಿಲ್ಲ. ಕನ್ನಡ 6 ವರ್ಷಗಳ ಹಿಂದೆ ಕನ್ನಡಿಗರ ಅಸ್ಮಿತೆ, ಕನ್ನಡದ ಬಗ್ಗೆ ಮಾತಾಡೋರಿಗೆ ಇದೆ ಚಪ್ಪಲಿ ಸೇವೆ. ಯಾವುದೇ ಕರ್ನಾಟಕದಲ್ಲಿ ಒಂದು ಚಲನಚಿತ್ರ ಬಿಡುಗಡೆ ಆಗಬಾರ್ದು. ಕಮಲ್ ಹಾಸನ್ ಕರ್ನಾಟಕಕ್ಕೆ ಬರಬಾರ್ದು. ತಮಿಳುನಾಡಲ್ಲಿ ನಿಂತು ಹೇಳ್ತಾ ಇದ್ದಾವೆ. ಇದು ತಮಿಳುನಾಡಲ್ಲಿ ನಿಂತು ಹೇಳ್ತಾ ಇದ್ದಾವೆ. ನೀನು ಕರ್ನಾಟಕದಲ್ಲಿ ಮಾತಾಡಿದ್ಯಾ, ನಾವು ತಮಿಳುನಾಡಿಗೆ ಬಂದು ಹೇಳ್ತಾ ಇದ್ದೇವೆ. ನೀನೇನಾದ್ರೂ ಕರ್ನಾಟಕಕ್ಕೆ ಬಂದ್ರೆ ನಿನ್ನನ್ನು ಮಸಿ ಬಳಿತೇವೆ, ಗಡೀಪಾರ್ ಮಾಡ್ತೇವೆ. ನಿನ್ನ ಚಲನಚಿತ್ರ ಬರಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಅದರಿಂದ ಕಮಲ್ ಹಾಸನ್ಗೆ ಧಿಕ್ಕಾರ, ಕಮಲ್ ಹಾಸನ್ಗೆ ಧಿಕ್ಕಾರ, ಧಿಕ್ಕಾರ. ಅಯೋಗ್ಯ ಕಮಲ್ ಹಾಸನ್ಗೆ ಧಿಕ್ಕಾರ, ಧಿಕ್ಕಾರ. ಅಯೋಗ್ಯ ಕಮಲ್ ಹಾಸನ್ಗೆ ಧಿಕ್ಕಾರ, ಧಿಕ್ಕಾರ. ಅವಿವೇಕಿ ಕಮಲ್ ಹಾಸನ್ಗೆ ಧಿಕ್ಕಾರ, ಧಿಕ್ಕಾರ. ಕಮಲ್ ಹಾಸನ್ ಒಬ್ಬ ದೊಡ್ಡ ಸಿನಿಮಾ ನಟ ಅಂತ ಎಲ್ಲರೂ ಹೇಳ್ತಾರೆ. ಅವನು ಕನ್ನಡದ ಬಗ್ಗೆ ಏನು ಅನ್ನೋದೇ ಗೊತ್ತಿಲ್ಲ. ಕನ್ನಡ ಯಾವಾಗ ಹುಟ್ಟಿತ್ತು, ಏನು ಸಾವಿರಾರು ವರ್ಷದ ಇತಿಹಾಸ ಇದೆ. ಕನ್ನಡ ಭಾಷೆ ಇಂಡಿಯಾದಲ್ಲೇ ಪ್ರಪ್ರಥಮ ಭಾಷೆ ಅಂತ ಹೇಳ್ಬೋದು. ಈ ರೀತಿ ಇರುವಾಗ ಗಾಡಿ ಅದ ಸರ್ ಆಗಿಲ್ಲ. ಏನು ಈ ತಮಿಳಿನಿಂದ ಕನ್ನಡ ಬಂತು ಅಂತ ಹೇಳ್ತಾರಲ್ಲ, ಅವನಂತ ದೊಡ್ಡ ಕೆಳಗಡೆ. ಆದ್ರಿಂದ ಕನ್ನಡ ಕಮಲ್ ಹಾಸನ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವನು ಒಬ್ಬ ಲೋಫರ್, ಅವಿವೇಕೆ, ಸಿಕ್ಕಾಪಡೆ. ಇಂಥ ಕಮಲ್ ಹಾಸನ್ನ ಸಾಕು ಬ್ಯಾಟ್ರಿ ಚಲನಚಿತ್ರಗಳು ಬಿಡುಗಡೆ ಆಗಬೇಕು ಅಂತ ಹೇಳಿ ಎಲ್ಲಾ ಸಂಘಟನೆಗಳ ಆಗ್ರಹ. ನಮಸ್ಕಾರ. ಆಗಿಲ್ಲ ಬಿಡ್ರಿ ಸರ್ ಬಿಡ್ರಿ ಸರ್, ಆಗಿಲ್ಲ. ಕೆಳಗಡೆ ಈ ಕಡೆ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರುವಂತಹ ಕಮಲ್ ಹಾಸನ್ ಅವ್ರಿಗೆ ಇವರು ಇವಾಗಷ್ಟೇ ಒಂದು 60-70 ವರ್ಷದ ಹಿಂದೆ ಹುಟ್ಟಿರೋದು. ಕನ್ನಡ ಭಾಷೆ ಹಳೆಯ ಭಾಷೆ, ನಮ್ಮ ಭಾಷೆಯ ಬಗ್ಗೆ ತಾತ್ಸಾರವಾಗಿ ಮಾತಾಡೋದಕ್ಕೆ ಯಾವ ನೈತಿಕತೆ ಇದೆ ಕಮಲ್ ಹಾಸನ್ ಅವರೇ? ಚಿತ್ರರಂಗ ಅದ್ರ ಬಗ್ಗೆ ಮಾತಾಡಿ, ಮಾತಾಡೋದಲ್ಲ. ಲೂಸ್ ಬಿಟ್ಬಿಡಿ. ಕನ್ನಡದ ಜನರು ಶಾಂತಿ ಪ್ರಿಯರು. ಅವ್ರನ್ನ ಬಿಡ್ರಿ ಸರ್ ಎಲ್ಲ ನೋಡಕತ್ತಾರ, ನಮಗೆ ಬರಾಕತ್ತಾರ ಎಲ್ಲರಿಗೆ. ಹೇಳ್ರಿ ಸರ್ ಹೇಳ್ರಿ ಸರ್. ನೆಂದೋಗಿದ್ರೆ ಬಿಡಿ ಅಂತ ಲೂಸ್ ಬಿಟ್ಬಿಡ್ರಿ. ಅಲ್ಲ ಹಾಕ್ಬಿಡಿ ಕೆಳಗಡೆ, ಅದನ್ನ ಕೆಳಗಡೆ ಹಾಕಿ. ಆಗಿಲ್ಲ ಗಾಲಿ ಆದ. ಕಮಲ್ ಹಾಸನ್ಗೆ ಕನ್ನಡಿಗರ ಅವಮಾನ ಮಾಡಿರುವ ಕಮಲ್ ಹಾಸನ್ಗೆ, ಕನ್ನಡಿಗರನ್ನ ಕೆಣಕಿರುವ ಕಮಲ್ ಹಾಸನ್ಗೆ, ಅಯೋಗ್ಯ ಕಮಲ್ ಹಾಸನ್ಗೆ. ಈಗ ಕೆಳಗಡೆ ಅಲ್ಲಿ ಇಟ್ಬಿಡಿ. ಮಕ್ಕ ಸ್ವಲ್ಪ ಮೇಲೆ ಎತ್ತಿ, ಅದು ಹಂಗೆ ಹತ್ಕೊಳುತ್ತೆ. ಇಡಿ ಹಂಗೆ ಇಟ್ಕೊಳ್ಳಿ, ಎತ್ತಿ. ಸಾಕು ಅದೇ ಸಾಕು. ಕೆಳಗಡೆ ಬಿಡಿ, ಹಂಗೆ ಹತ್ಕೊಂತ ಹಂಗೆ ಬಿಡಿ. ಹಂಗೆ ಸ್ವಲ್ಪ ಬಿಟ್ಬಿಡಿ ಕೆಳಗಡೆಗೆ. ಅಧ್ಯಕ್ಷ ಹಿಂಗೆ ಈ ಕಡೆ ನೀವು ಬನ್ನಿ, ಈ ಕಡೆ ಮುಂದೆ ಬನ್ನಿ ಹಂಗೆ. ಅವರ ಪ್ರತಿಭೆನ ದಮನ ಮಾಡಿದ್ರೆ ಅವರ ಚಲನಚಿತ್ರ ಕರ್ನಾಟಕದಲ್ಲಿ